ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವ ಹೆದ್ದಾರಿಯಲ್ಲಿ ಪ್ರಯಾಣಿಕರಿಗೆಲ್ಲ ಪರಿಚಿತವಿರುವ ಸುಂದರ ಪರಿಸರ. ಈ ಪರಿಸರದ ಜೊತೆಯಲ್ಲೇ ನಮ್ಮ ನೆನಪಿಗೆ ಬರುವ ಒಂದು ಜನಪ್ರಿಯ ಹೆಸರು ಕೆಂಗಲ್ ಹನುಮಂತಯ್ಯ. ಇದು ಅವರ ಬದುಕಿಗೆ ಸ್ಫೂರ್ತಿ ನೀಡಿದ ಪರಿಸರ. ಕೆಂಗಲ್ ಹನುಮಂತರಾಯ ಸ್ವಾಮಿ ಅವರ ಮನೆದೇವರು. ಅಂತೆ ಅವರ ತಂದೆ ತಾಯಿಗಳು ಮಗನಿಗೆ ಅದೇ ಹೆಸರಿಟ್ಟು ಕರೆದರು. ಹನುಮಂತಯ್ಯನವರಿಗೆ ಜನ್ಮ ನೀಡಿದ ಸ್ಥಳ ರಾಮನಗರಂ ತಾಲ್ಲೂಕು ಲಕ್ಕಪ್ಪನಹಳ್ಳಿ. 1908 ಫೆಬ್ರವರಿ 10ರಂದು ಜನನ. ತಾಯಿ ನಂಜಮ್ಮ, ತಂದೆ ವೆಂಕಟೇಗೌಡ. ಬಡತನದ ರೈತ ಕುಟುಂಬ. ಹನುಮಂತಯ್ಯನವರು ಹುಟ್ಟಿದಾಗ ತೊಟ್ಟಿಲು ಕಟ್ಟಿ ಆಡಿಸಿದ ಮನೆ ಇದು. ಪಕ್ಕದ ಹಳ್ಳಿ ಬನ್ನಿಕುಪ್ಪೆಯಲ್ಲಿ ಹನುಮಂತಯ್ಯನವರ ಅಕ್ಷರಾಭ್ಯಾಸ. ಅಲ್ಲಿ ಆಂಜನೇಯನ ಗುಡಿಯಲ್ಲಿ. ಅದೂ ಒಬ್ಬ ಫಕೀರನಿಂದ. ಪ್ರಾಥಮಿಕ ಶಿಕ್ಷಣ ಕೆಂಗೇರಿಯಲ್ಲಿ. ಬಾಲಕ ಹನುಮಂತಯ್ಯನಿಗೆ ಆಟಕ್ಕಿಂತ ಪಾಠದಲ್ಲಿ, ಓಟಕ್ಕಿಂತ ಓದಿನಲ್ಲಿ ಪ್ರೀತಿ. ಬೆಂಗಳೂರಿನಲ್ಲಿ ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣ. ಹನುಮಂತಯ್ಯನವರು ವಿದ್ಯಾರ್ಥಿಯಾಗಿದ್ದಾಗ ಸ್ವಭಾವತಃ ನಾಚಿಕೆಯ ವ್ಯಕ್ತಿ. ಆದರೆ ಸಾಂಘಿಕ ಚಟುವಟಿಕೆಗಳ ಸಂಪರ್ಕದಿಂದ ಚೇತನದ ಚಿಲುಮೆಯಾದರು. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪದವಿ ಶಿಕ್ಷಣ. ಅಲ್ಲಿದ್ದಾಗ ಅವರು ಗಾಂಧಿ ದರ್ಶನ, ವಿವೇಕಾನಂದರ ಲೇಖನಗಳಿಂದ ಪ್ರಭಾವಿತರಾದರು. ಅದೇ ಸಮಯದಲ್ಲಿ ಅವರು ಕನ್ನಡ ಮತ್ತು ರಾಷ್ಟ್ರೀಯ ಅಭಿಮಾನ ಬೆಳೆಸಿಕೊಂಡರು. ಹನುಮಂತಯ್ಯನವರ ಪ್ರತಿಭೆಯನ್ನು ಗುರುತಿಸಿ ಅವರ ವಿದ್ಯಾಭ್ಯಾಸಕ್ಕೆ ನೆರವಾದವರಲ್ಲಿ KH ರಾಮಯ್ಯ, ಅವರ ಮಗಳು ಯಶೋಧರ ದಾಸಪ್ಪ ಮತ್ತು ಸಾಹುಕಾರ ಚೆನ್ನಯ್ಯ ಅವರುಗಳ ಹೆಸರನ್ನು ನೆನೆಯಬೇಕು. ಹನುಮಂತಯ್ಯನವರು ಪುಣೆಯಲ್ಲಿ ಕಾನೂನು ಪದವಿ ಪಡೆದು ಬೆಂಗಳೂರಿನಲ್ಲಿ ವಕೀಲ ವೃತ್ತಿ ಆರಂಭಿಸಿದರು. ರೈತರಿಗೆ ನ್ಯಾಯ ದೊರಕಿಸಿಕೊಡುವಂತಹ ಖಟ್ಲೆಗಳಲ್ಲಿ ಅವರಿಗೆ ಅತೀವ ಆಸಕ್ತಿ ಇತ್ತು. ವಕೀಲ ವೃತ್ತಿಯಲ್ಲಿರುವಂತೆಯೇ ಕಾಂಗ್ರೆಸ್ ಚಳುವಳಿಯ ಕರೆಗೆ ಓಗೊಟ್ಟರು. ಹನುಮಂತಯ್ಯನವರು ಶಿವಪುರ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ತಮ್ಮ ಮೊದಲ ಸೆರೆಮನೆವಾಸ ಅನುಭವಿಸಿದ ಪ್ರಮುಖರಲ್ಲಿ ಒಬ್ಬರು. ರಾಜಕೀಯ ಕ್ಷೇತ್ರದಲ್ಲೇ ಹೆಚ್ಚು ಆಸಕ್ತಿ ವಹಿಸಿದ ಅವರು 1940ರಲ್ಲಿ ಮೈಸೂರು ಪ್ರಜಾಪ್ರತಿನಿಧಿ ಸಭೆಗೆ ಆಯ್ಕೆಯಾದರು. ಸಭೆಯ ಅಧಿವೇಶನಗಳು ನಡೆಯುತ್ತಿದ್ದ ಜಗನ್ಮೋಹನ ಬಂಗಲೆ. ಮುಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ, 42ರ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ, ಮತ್ತೆ 1947ರ ಮೈಸೂರು ಅರಮನೆ ಸತ್ಯಾಗ್ರಹದಲ್ಲಿ ಪ್ರಮುಖ ಭಾಗವಹಿಸಿ ಹಲವಾರು ಬಾರಿ ಸೆರೆಮನೆವಾಸ ಅನುಭವಿಸಿದರು. ಒಟ್ಟು ಸುಮಾರು 4 ವರ್ಷಕ್ಕೂ ಹೆಚ್ಚು ಕಾಲ ಜೈಲಿನಲ್ಲಿದ್ದರು. 1952ರಲ್ಲಿ ಹಳೆಯ ಮೈಸೂರು ವಿಧಾನಸಭೆಗೆ ಆಯ್ಕೆಯಾಗಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದರು. ಆಗಿನ ಅವರ ಅಧಿಕೃತ ನಿವಾಸ ಕುಮಾರ ಕೃಪಾ. ರಾಷ್ಟ್ರಪತಿಗಳೊಡನೆ ಹನುಮಂತಯ್ಯನವರ ಸಚಿವ ಸಂಪುಟ. ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದ ಹನುಮಂತಯ್ಯನವರು ರಾಜಧಾನಿ ಬೆಂಗಳೂರಿನಲ್ಲಿ ಭವ್ಯವಾದ ಸಚಿವಾಲಯ ಕಟ್ಟಡವಿರಬೇಕೆಂದು ಮಾಡಿದ ಸಂಕಲ್ಪವೇ ಈ ವಿಧಾನಸೌಧ. ಭಾರತದ ಪ್ರಧಾನಿ ಜವಾಹರಲಾಲ್ ನೆಹರು ಅವರಿಂದಲೇ ಶಂಕುಸ್ಥಾಪನೆ. ಕಟ್ಟಡ ನಿರ್ಮಾಣ ತಜ್ಞರೊಡನೆ ಸುದೀರ್ಘವಾಗಿ ಸಮಾಲೋಚಿಸಿ, ಕುಶಲ ಕೆಲಸಗಾರರನ್ನು ಕರೆಸಿ ನಿರ್ಮಾಣದ ಪ್ರತಿಯೊಂದು ಹಂತದಲ್ಲೂ ಮೇಲ್ವಿಚಾರಣೆ ನಡೆಸಿದರು. ಕಟ್ಟಡದ ಬಗ್ಗೆ ಆಗಾಗ್ಗೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನ ಪಡೆದರು. ವಿಧಾನಸೌಧ ಇಡೀ ಭಾರತದ ರಾಜ್ಯಗಳ ರಾಜಧಾನಿಗಳಲ್ಲೇ ಅದ್ವಿತೀಯವೆನಿಸುವ ಕಟ್ಟಡವಾಗಬೇಕೆಂಬುದು ಹನುಮಂತಯ್ಯನವರ ಬಯಕೆಯಾಗಿತ್ತು.
ವಿಧಾನಸೌಧ ನಿರ್ಮಾಣಕ್ಕೆ ಆಗ ಅಂದಾಜು ಮಾಡಿದ್ದ ವೆಚ್ಚ ಸುಮಾರು 1 ಕೋಟಿ ರೂಪಾಯಿಗಿಂತ ಸ್ವಲ್ಪ ಹೆಚ್ಚು. ಅದಕ್ಕೆ ಆಗ ಪ್ರಬಲ ವಿರೋಧವೂ ಇತ್ತು. ಅಂದು ಸಹಸ್ರಾರು ಜನಕ್ಕೆ ಕೆಲಸವನ್ನು ಒದಗಿಸಿದ ಕಟ್ಟಡ ಇಂದು ಅದರ ಉಪಯುಕ್ತತೆಯಿಂದಾಗಿ ಸಾರ್ವಜನಿಕರಿಗೆ 100 ಪಟ್ಟು ಲಾಭ ತರುತ್ತಿರುವ ಶಾಶ್ವತ ಆಸ್ತಿಯಾಗಿರುವುದು ಯಾರಿಗಾದರೂ ತಿಳಿಯುತ್ತದೆ. ವಿಧಾನಸೌಧದ ಪ್ರತಿಯೊಂದು ಕಲ್ಲಿಗೂ ಪ್ರತಿಯೊಬ್ಬ ಕೆಲಸಗಾರನಿಗೂ ಹನುಮಂತಯ್ಯನವರು ಪರಿಚಿತರು. ಹೊರಗಿನಿಂದ ಯಾರೇ ಬಂದರೂ ವಿಧಾನಸೌಧ ನಿರ್ಮಾಣ ಕಾರ್ಯವನ್ನು ತೋರಿಸುವುದೆಂದರೆ ಅವರಿಗೆ ಅಭಿಮಾನದ ವಿಷಯವಾಗಿತ್ತು. ನೇಪಾಳದ ರಾಜ ರಾಣಿ, ಡಾಕ್ಟರ್ ರಾಧಾಕೃಷ್ಣನ್, ಅಂದಿನ ರಾಜ್ಯಪಾಲ ಜಯಚಾಮರಾಜ ಒಡೆಯರ್, $5.5 ಲಕ್ಷ ಚದರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಾಣಗೊಂಡಿರುವ ವಿಧಾನಸೌಧ ಇಂದು ದೇಶದಲ್ಲೇ ಒಂದು ಮಹತ್ತರ ಸಾಧನೆ. ವಿಧಾನಸೌಧ ಹೊರಗೆ ಎಷ್ಟು ಭವ್ಯವೋ ಒಳಗೂ ಅಷ್ಟೇ ಭವ್ಯವಾಗಿರಬೇಕೆಂಬುದು ಹನುಮಂತಯ್ಯನವರ ಆಕಾಂಕ್ಷೆಯಾಗಿತ್ತು. ಮುಖ್ಯಮಂತ್ರಿಗಳ ಕಾರ್ಯಕೊಠಡಿ. ಆದರೆ ಅವರು ಇಲ್ಲಿ ಕುಳಿತು ಕೆಲಸ ಮಾಡುವ ಅವಕಾಶ ತಪ್ಪಿ ಹೋದುದು ಒಂದು ವಿಧಿ ವಿಪರ್ಯಾಸ. ಸಚಿವ ಸಂಪುಟದ ಸಭಾಭವನ ಪ್ರವೇಶದ್ವಾರದ ಮರದ ಕೆತ್ತನೆ ಶ್ರೇಷ್ಠ ಮಟ್ಟದ್ದು. ಒಂದೊಂದರಲ್ಲೂ ಅಚ್ಚುಕಟ್ಟಾದ ವ್ಯವಸ್ಥೆ. ಸಚಿವ ಸಂಪುಟದ ಕಾರ್ಯಾಲಯದ ಘನತೆಗೆ ಒಪ್ಪುವಂತೆ ಕಟ್ಟಡದ ಅಲಂಕಾರದ ಕುಶಲ ಕೆಲಸಕ್ಕೆ ಸ್ಥಳೀಯ ಕುಶಲ ಕೆಲಸಗಾರರನ್ನೇ ಬಳಸಿಕೊಂಡ ಅಭಿಮಾನ ಅವರದು. ವಿಧಾನಸಭೆಯ ವಿಶಾಲ ಭವನ. ಪ್ರಜಾಪ್ರತಿನಿಧಿಗಳು ಶಿಸ್ತು ಸಭ್ಯತೆಗಳನ್ನು ಕಾಪಾಡಿಕೊಂಡು ಜನಹಿತ ಕಾರ್ಯಗಳ ಬಗ್ಗೆ ನ್ಯಾಯಯುತವಾಗಿ ಚರ್ಚಿಸಲು ಸ್ಫೂರ್ತಿ ನೀಡುವ ಅಚ್ಚುಕಟ್ಟಾದ ವಾತಾವರಣ. ಇದು ವಿಧಾನ ಪರಿಷತ್ತಿನ ಸಭಾಂಗಣ. ವಿಧಾನಸೌಧದ ಸಮ್ಮೇಳನ ಸಭಾಂಗಣ. ಕಟ್ಟಡದಲ್ಲಿ ಅವಕಾಶವಿರುವ ಕಡೆಯೆಲ್ಲ ಕುಶಲ ವಿನ್ಯಾಸಗಳು. ವಿಧಾನಸೌಧ ಕಲ್ಲಿನಲ್ಲಿ ಮೂಡಿದ ಕಾವ್ಯ ಎನ್ನುವ ಮಾತು ನಿಜಕ್ಕೂ ಸತ್ಯ. ಹನುಮಂತಯ್ಯನವರ ದೂರದೃಷ್ಟಿ, ಸೌಂದರ್ಯಾಭಿರುಚಿ ಮತ್ತು ಕಾರ್ಯಸಾಮರ್ಥ್ಯಕ್ಕೆ ಸುಂದರ ಸಾಕ್ಷಿ. ಹನುಮಂತಯ್ಯನವರು ಬೆಂಗಳೂರು ನಗರದ ಪೌರ ಸೌಲಭ್ಯ ಮತ್ತು ಸೌಂದರ್ಯವನ್ನು ಹೆಚ್ಚಿಸಲು ತುಂಬಾ ಶ್ರಮಿಸಿದರು. ಸಚಿವರುಗಳ ಘನತೆಗೆ ತಕ್ಕಂತೆ ವಸತಿ ಸೌಕರ್ಯ ಕಲ್ಪಿಸಿದರು. ದೊಡ್ಡ ವಿಚಾರ, ದೊಡ್ಡ ಯೋಚನೆ, ದೊಡ್ಡ ಕೆಲಸ ಇವು ಹನುಮಂತಯ್ಯನವರ ಕಾರ್ಯಸೂತ್ರ. ನಗರಕ್ಕೆ ಅವರು ಸಲ್ಲಿಸಿದ ಸೇವೆಯ ನೆನಪಿಗಾಗಿ ಈ ಜೋಡಿ ರಸ್ತೆಗೆ ಅವರ ಹೆಸರನ್ನೇ ಇಡಲಾಗಿದೆ. ಕರ್ನಾಟಕದ ಹೆಸರು ಜಗತ್ಪ್ರಸಿದ್ಧವಾಗಬೇಕೆಂಬುದು ಹನುಮಂತಯ್ಯನವರ ಹಂಬಲವಾಗಿತ್ತು. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮೈಸೂರು ರಾಜ್ಯಕ್ಕೆ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಮುಖರು ಭೇಟಿ ನೀಡಿದ್ದರು. ಅವರ ಸ್ವಾಗತ ಮತ್ತು ಸತ್ಕಾರಕ್ಕೆ ಹನುಮಂತಯ್ಯನವರು
ಭವ್ಯವಾದ ವ್ಯವಸ್ಥೆ ಮಾಡಿಸುತ್ತಿದ್ದರು. ವಿಶ್ವ ಪ್ರಮುಖರ ಭೇಟಿಯಲ್ಲಿ ಸೋವಿಯತ್ ರಾಷ್ಟ್ರದ ಕ್ರುಶ್ಚೇವ್ ಮತ್ತು ಬುಲ್ಗಾನಿನ್ ಅವರ ಭೇಟಿ ಕರ್ನಾಟಕದ ಜನತೆಗೆ ಮರೆಯಲಾಗದ ಸಂದರ್ಭ. ಹನುಮಂತಯ್ಯನವರು ಶಿಸ್ತಿನ ವ್ಯಕ್ತಿ. ಸಭೆ ಸಮಾರಂಭಗಳಲ್ಲಿ ಸಮಯ ಪಾಲನೆ, ಔಚಿತ್ಯಗಳ ಬಗ್ಗೆ ಅವರು ತುಂಬಾ ಕಟ್ಟುನಿಟ್ಟು. ಅವರ ಮಾರ್ಗದರ್ಶನದಲ್ಲಿ ಬೆಂಗಳೂರು ನಗರದ ಪುಟ್ಟಣಚೆಟ್ಟಿ ಪುರಭವನದಲ್ಲಿ ನಡೆದ ಮತ್ತೊಂದು ಬೃಹತ್ ವ್ಯವಸ್ಥೆ ಎಂದರೆ ಇಕಾಫೆ ಅಂತಾರಾಷ್ಟ್ರೀಯ ಸಮ್ಮೇಳನ. ಇಂತಹ ದೊಡ್ಡ ಕಾರ್ಯಕ್ರಮಗಳ ಮೂಲಕ ಕರ್ನಾಟಕದ ಹೆಸರು ವಿಶ್ವವಿಖ್ಯಾತವಾಗಬೇಕೆಂಬುದು ಹನುಮಂತಯ್ಯನವರ ಆಶೆಯಾಗಿತ್ತು. ಆ ಸಮ್ಮೇಳನಕ್ಕೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಡ್ಯಾಗ್ ಹ್ಯಾಮರ್ಶೈಲ್ಡ್ ಮೊದಲಾದ ಗಣ್ಯರು ಆಗಮಿಸಿದ್ದರು. ಹನುಮಂತಯ್ಯನವರು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಅಭಿವೃದ್ಧಿಗೆ ಅಪೂರ್ವ ಉತ್ತೇಜನ ನೀಡಿದರು. ಕುಮಾರವ್ಯಾಸ ಭಾರತ ಮತ್ತು ಇತರ ಗ್ರಂಥಗಳನ್ನು ಪುನರ್ಮುದ್ರಿಸಿ ಸುಲಭ ಬೆಲೆಯಲ್ಲಿ ಸಾಮಾನ್ಯ ಓದುಗರಿಗೆ ದೊರೆಯುವಂತೆ ಮಾಡಿದರು. ಅವರು ಆರಂಭಿಸಿದ ನಿರ್ದೇಶನಾಲಯವು ಇಂದು ಬೃಹತ್ತಾಗಿ ಬೆಳೆದು ಕನ್ನಡಿಗರ ಆಶೋತ್ತರಗಳ ಅಭಿವ್ಯಕ್ತಿ ಕೇಂದ್ರವಾಗಿ ಸೇವೆ ಸಲ್ಲಿಸುತ್ತಿದೆ. ಕನ್ನಡ ವಿಶ್ವಕೋಶದಂತಹ ಬೃಹತ್ ಯೋಜನೆಯು ಹನುಮಂತಯ್ಯನವರ ಪ್ರೋತ್ಸಾಹದ ಫಲ. ಈಗಾಗಲೇ ಕನ್ನಡ ವಿಶ್ವಕೋಶದ 11 ಸಂಪುಟಗಳು ಹೊರಬಂದಿವೆ. 12ನೆಯದು ಕನ್ನಡಿಗರ ಕೈ ಸೇರಿದೆ. ಈ ಯೋಜನೆಯ ಕೆಲಸ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯಿಂದ ಮುಂದುವರಿಯುತ್ತಿದೆ. ಹನುಮಂತಯ್ಯನವರ ಉತ್ತೇಜನ ಪಡೆದ ಮತ್ತೊಂದು ಯೋಜನೆ ಕನ್ನಡ ನಿಘಂಟು ನಿರ್ಮಾಣ. ಈ ಯೋಜನೆಗೆ 1 ಲಕ್ಷ ರೂಪಾಯಿ ಬೇಕಾಗುವುದೆಂದು ಆಗ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಕೇಳಿದಾಗ 5 ಲಕ್ಷ ರೂಪಾಯಿ ನೀಡಿದ ಔದಾರ್ಯ ಅವರದು. ಕನ್ನಡವೆನೆ ಕುಣಿದಾಡುವುದೆನ್ನೆದೆ ಕನ್ನಡಯನೆ ಕಿವಿ ನಿಮಿರುವುದು ಎಂಬ ಕವಿವಾಣಿಗೆ ತಕ್ಕಂತೆ ಕೆಂಗಲ್ ಹನುಮಂತಯ್ಯನವರು ಕನ್ನಡ ನುಡಿ, ಕನ್ನಡ ಕಲೆ ಮತ್ತು ಕನ್ನಡ ಸಂಸ್ಕೃತಿಗಳ ಪ್ರಸಾರಕ್ಕೆ ಸ್ಮರಣೀಯ ಪ್ರೋತ್ಸಾಹ ನೀಡಿದರು. ಹನುಮಂತಯ್ಯನವರು ಸದಾ ಚಟುವಟಿಕೆಯ ಚಿಲುಮೆ. ರಾಜ್ಯ ರಾಜಕೀಯದಿಂದ ರಾಷ್ಟ್ರ ರಾಜಕೀಯಕ್ಕೆ ಅವರ ಪ್ರವೇಶ ಸಹಜವಾಗಿ ಆಯಿತು. 1962ರಲ್ಲಿ ಅವರು ಮೊದಲ ಬಾರಿಗೆ ಲೋಕಸಭೆಗೆ ಆಯ್ಕೆಯಾದರು. 1970ರಲ್ಲಿ ಅವರು ಕೇಂದ್ರ ಕಾನೂನು ಮತ್ತು ಸಮಾಜ ಕಲ್ಯಾಣ ಸಚಿವರಾದರು. ಪಂಜಾಬು ಮತ್ತು ಭಾರತದ ಆಡಳಿತ ಸುಧಾರಣಾ ಸಮಿತಿ ಅಧ್ಯಕ್ಷರಾಗಿ ಅವರು ನೀಡಿರುವ ಶಿಫಾರಸುಗಳು ಆಡಳಿತ ನಿರ್ವಾಹಕರಿಗೆ ಶ್ರೇಷ್ಠ ದಾಖಲೆಗಳಾಗಿವೆ. ಕೇಂದ್ರ ರೈಲ್ವೆ ಸಚಿವರಾಗಿ ರೈಲುಗಳು ಸಕಾಲದಲ್ಲಿ ಓಡಾಡುವಂತೆ ಮಾಡಲು ಮತ್ತು ರೈಲ್ವೆ ಆದಾಯವನ್ನು ಹೆಚ್ಚಿಸಲು ಅವರು ತೋರಿದ ದಕ್ಷತೆ ಆಡಳಿತಗಾರರಿಗೆ ಮಾದರಿ. ಹನುಮಂತಯ್ಯನವರ ಬಯಕೆಯ ಒಂದು ಶಾಶ್ವತ ಕಾರ್ಯ ಮದ್ದೂರಿನ ಬಳಿ ಶಿವಪುರ ಗ್ರಾಮದಲ್ಲಿ ನಿರ್ಮಾಣಗೊಂಡಿರುವ ಸತ್ಯಾಗ್ರಹ ಸೌಧ. ಮೈಸೂರಿನ ಸ್ವಾತಂತ್ರ್ಯ ಹೋರಾಟದಲ್ಲಿ 1938ರಲ್ಲಿ ನಡೆದ ಶಿವಪುರ ಧ್ವಜ ಸತ್ಯಾಗ್ರಹ ಚರಿತ್ರಾರ್ಹವಾದುದು. ಶಿವಪುರ ಸತ್ಯಾಗ್ರಹದ ಸ್ಮರಣೆ ಮುಂದಿನ ಜನಾಂಗಕ್ಕೆ ಸ್ಫೂರ್ತಿಯಾಗಬೇಕೆಂದು ವಿಚಾರ ಮಾಡಿದ ಫಲ ಈ ಸತ್ಯಾಗ್ರಹ ಸೌಧ. ಇದೇ ರೀತಿ ಭಾರತ ಸ್ವಾತಂತ್ರ್ಯ ಹೋರಾಟದ ಸ್ಮರಣೆಗಾಗಿ ಬೆಂಗಳೂರಿನಲ್ಲಿ ವೀರಸೌಧವೊಂದನ್ನು ನಿರ್ಮಿಸುವ ಅವರ ಆಸೆ ಹಾಗೇ ಉಳಿಯಿತು. ಕರ್ನಾಟಕದ ಹಿರಿಮೆಯನ್ನೇ ತಮ್ಮ ಉಸಿರಾಗಿಸಿಕೊಂಡಿದ್ದ ಹಿರಿಯ ಜೀವ ಹನುಮಂತಯ್ಯನವರು 1980ರ ಡಿಸೆಂಬರ್ 1ರಂದು ನಿಧನರಾದರು. ಹನುಮಂತಯ್ಯನವರು ವಿಧಿವಶರಾದಾಗ ಅವರ ಪಾರ್ಥಿವ ಶರೀರಕ್ಕೆ ಅಸಂಖ್ಯಾತ ಅಭಿಮಾನಿಗಳು ಕಂಬನಿಯೊಂದಿಗೆ ವಂದನೆ ಸಲ್ಲಿಸಿದರು. ಕರ್ನಾಟಕಕ್ಕೆ ಹನುಮಂತಯ್ಯನವರು ಸಲ್ಲಿಸಿದ ಸೇವೆ ಸ್ಮರಣೀಯವಾದುದು. ಅವರು ಮುಖ್ಯಮಂತ್ರಿಯಾಗಿದ್ದಾಗ ಯೋಜಿಸಿದ ಶರಾವತಿ ಜಲವಿದ್ಯುತ್ ಯೋಜನೆಯ ಕಾಣಿಕೆ ಅನನ್ಯವಾದುದು. ಆಗ ಅವರು ಮಾಡಿದ ಕೋಲಾರ ಚಿನ್ನದ ಗಣಿಯ ರಾಷ್ಟ್ರೀಕರಣ ಸಾರ್ವಜನಿಕ ಉದ್ಯಮ ಕ್ಷೇತ್ರಕ್ಕೆ ನೀಡಿದ ಅಮೂಲ್ಯ ಕಾಣಿಕೆಯಾಗಿದೆ.
ಅವರ ಆರಾಧ್ಯ ದೈವ ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಾಲಯದ ದಿವ್ಯಕ್ಷೇತ್ರದ ಮಣ್ಣಿನಲ್ಲಿ ಅವರ ಮೃಣ್ಮಯ ದೇಹ ಬೆರೆತು ಹೋಯಿತು. ಬೆಂಗಳೂರು ನಗರದ ಬಳ್ಳಾರಿ ರಸ್ತೆಯಲ್ಲಿರುವ ಹನುಮಂತಯ್ಯನವರ ಮನೆ ಕೆಂಗಲ್ ಕೃಪಾ. ಹನುಮಂತಯ್ಯನವರ ಮನೆಯಲ್ಲಿ ಇರುವ ವಸ್ತುಗಳು ಅವರ ಬದುಕಿನ ಅನೇಕ ಸಂಗತಿಗಳಿಗೆ ಸಾಕ್ಷಿ ಹೇಳುತ್ತವೆ. ಅವರು ಓಡಾಡಿದ, ಅವರು ಕುಳಿತು ಅಧ್ಯಯನ ಮಾಡಿದ, ವಿಶ್ರಾಂತಿ ಪಡೆದ, ನಾನಾ ಪ್ರಮುಖರೊಡನೆ ವಿಚಾರ ವಿನಿಮಯ ನಡೆಸಿದ ಈ ಮನೆಯೇ ಅವರ ಬದುಕಿಗೆ ಒಂದು ದಾಖಲೆಯಾಗಿದೆ. ಹನುಮಂತಯ್ಯನವರ ಧರ್ಮಪತ್ನಿ ಪುಟ್ಟಮ್ಮನವರು. ಮಗಳು, ಅಳಿಯ ಮತ್ತು ಮೊಮ್ಮಗನೊಂದಿಗೆ ಹಳೆಯ ನೆನಪುಗಳು. ಹನುಮಂತಯ್ಯನವರಿಗೆ ಅನೇಕ ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಪ್ರಮುಖರ ಪರಿಚಯವಿತ್ತು. ಇಂಡೋನೇಷಿಯಾದ ಅಧ್ಯಕ್ಷ ಸುಕಾರ್ನೋ, ಅಮೆರಿಕಾದ ಆಗಿನ ಉಪಾಧ್ಯಕ್ಷ ನಿಕ್ಸನ್, ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಡ್ಯಾಗ್ ಹ್ಯಾಮರ್ಶೈಲ್ಡ್, ಸೌದಿ ಅರೇಬಿಯಾದ ದೊರೆ ಮತ್ತೆ ಅನೇಕರು. ಅವರು ಪ್ರಮುಖ ರಾಷ್ಟ್ರೀಯ ವ್ಯಕ್ತಿಗಳೊಡನೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಿದ್ದರು. ಸರ್ ಎಂ ವಿಶ್ವೇಶ್ವರಯ್ಯ, ಚಕ್ರವರ್ತಿ ರಾಜಗೋಪಾಲಾಚಾರಿ, ಆಂಧ್ರಕೇಸರಿ ಪ್ರಕಾಶಂ, ಕಾಮರಾಜ ನಾಡಾರ್, ಹಾಗೆ ಅನೇಕ ಇತರ ಸುಪ್ರಸಿದ್ಧ ವ್ಯಕ್ತಿಗಳು. ಪ್ರಜಾಸತ್ತಾತ್ಮಕ ಆಡಳಿತ ಪದ್ಧತಿಯ ಭದ್ರ ಸಂಕೇತದಂತಿರುವ ವಿಧಾನಸೌಧದೊಂದಿಗೆ ಹನುಮಂತಯ್ಯನವರ ಹೆಸರು ಬೆರೆತು ಹೋಗಿದೆ. 1985ರಲ್ಲಿ ರಾಷ್ಟ್ರಪತಿ ಜ್ಞಾನಿ ಜೇಲ್ ಸಿಂಗ್ ಅವರು ರಾಜ್ಯದ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಹನುಮಂತಯ್ಯನವರ ಪ್ರತಿಮೆಯನ್ನು ವಿಧಾನಸೌಧದ ಬಳಿ ಅನಾವರಣ ಮಾಡಿದರು. ಆ ಸಮಾರಂಭ ಹನುಮಂತಯ್ಯನವರ ಸಹಸ್ರ ಅಭಿಮಾನಿಗಳಿಗೆ ಒಂದು ಸ್ಮರಣೀಯ ಸಂದರ್ಭವಾಗಿತ್ತು. ಬೆಂಗಳೂರು ನಗರದ ಹನುಮಂತನಗರ ಬಡಾವಣೆಯಲ್ಲಿ ರೂಪುಗೊಂಡಿರುವ ಆನಂದ ಮಿಲನಾದ್ರಿ ಹನುಮಂತಯ್ಯನವರ ಕೊನೆಯ ದಿನಗಳಲ್ಲಿ ನಡೆದ ಧಾರ್ಮಿಕ ಸೇವೆ. ಶ್ರೀರಾಮ ಮತ್ತು ಆಂಜನೇಯರ ಮಿಲನದ ಬೃಹತ್ ಮೂರ್ತಿ ಅವರ ಕಲ್ಪನೆಯ ಶಿಲ್ಪ. ಅದು ಆತ್ಮ ಪರಮಾತ್ಮನ ಮಿಲನದ ಸಂಕೇತ ಎಂದು ಅವರು ಹೇಳುತ್ತಿದ್ದರು. ಏನು ಮಾಡಿದರೂ 10 ಕಾಲ ನಿಲ್ಲುವ ಕೆಲಸ ಮಾಡು ಎನ್ನುವ ಹಿರಿಯರ ಮಾತು ಹನುಮಂತಯ್ಯನವರಿಗೆ ಮೇಲ್ಪಂಕ್ತಿಯಾಗಿತ್ತು. ಅಧಿಕಾರವಿರಲಿ ಇಲ್ಲದಿರಲಿ ಸದಾ ಸಾರ್ವಜನಿಕ ಸೇವೆ ಹನುಮಂತಯ್ಯನವರ ಉಸಿರಾಗಿತ್ತು. ಹನುಮಂತಯ್ಯನವರು ತಮ್ಮ ಬದುಕಿನ ಆರಂಭದಿಂದಲೂ ಧರ್ಮ, ದೇವರು ಮುಂತಾದ ವಿಷಯಗಳ ಬಗ್ಗೆ ಅನನ್ಯ ಶ್ರದ್ಧಾಭಕ್ತಿಗಳನ್ನು ಹೊಂದಿದ್ದವರು. ಧರ್ಮವು ಜೀವನದ ಎಲ್ಲ ಕ್ಷೇತ್ರಗಳಿಗೂ ಸೂತ್ರವಾಗಬೇಕೆಂಬುದು ಅವರ ಹಂಬಲವಾಗಿತ್ತು. ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆಗಳ ಬಗ್ಗೆ ಅವರಿಗೆ ತುಂಬು ಗೌರವವಿತ್ತು. ಜೀವನದಲ್ಲಿ ಕೆಲವರು ಕನಸು ಕಾಣುತ್ತಾರೆ, ಆದರೆ ಹನುಮಂತಯ್ಯನವರು ಕನಸುಗಳನ್ನು ನನಸು ಮಾಡಿದವರು. ಹನುಮಂತಯ್ಯನವರು ನ್ಯಾಯನಿಷ್ಠುರ ರಾಜಕಾರಣಿ. ತಾವು ನಂಬಿದ ತತ್ವಗಳಿಗೆ ಎಂದೂ ರಾಜಿ ಮಾಡಿಕೊಂಡವರಲ್ಲ. ಪ್ರವಾಹದ ಎದುರಿಗೆ ಸದಾ ಈಜಿದ ಸ್ಪಷ್ಟ ದೃಷ್ಟಿಯ ರಾಷ್ಟ್ರೀಯವಾದಿಯವರು. ಕೆಂಗಲ್ ಹನುಮಂತಯ್ಯನವರು ತಮ್ಮ ಶಾಶ್ವತ ಕೆಲಸಗಳ ಮೂಲಕ ನಮ್ಮ ಮಧ್ಯೆ ಸದಾ ಬದುಕಿದ್ದಾರೆ. ಸ್ಮರಿಸೋಣ ಶಾಸನಗುಡಿ.